ಓಂ ಉದುತ್ಯಂ ಜಾತವೇದಸಂ ದೇವಂ ವಹಂತೆ ಕೇತವಃ ದೃಶೇ ವಿಶ್ವಾಯ ಸೂರ್ಯಂ ಅನ್ನುವ ಒಂದು ಮಂತ್ರ ಇದು. ಇದು 4ನೇ ಅಷ್ಟಕ 7ನೇ ವರ್ಗ. ಈಗ ಅದರಲ್ಲಿ 1ನೇ ಮಂತ್ರ ಅಂತ ಕೇಳಿ ಬರ್ತದೆ ಋಗ್ವೇದದಲ್ಲಿ. ಇದರ ಕೆಲವು ಅರ್ಥಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಕೇತು ಅಂದ್ರೆ ಚಿಹ್ನ, ಕೇತು ಅಂದ್ರೆ ವೇದಗಳು ಅಂತ ಅರ್ಥ, ಹೀಗೆಲ್ಲ ಅರ್ಥಗಳನ್ನು ನೋಡಿದ್ದೇವೆ. ಮತ್ತೆ ಕೇತು ಅಂತಂದ್ರೆ ಸೂರ್ಯ, ಕೇತು ಅಂದ್ರೆ ಕಿರಣಗಳು, ಆ ಕಿರಣಗಳಲ್ಲಿ ಭಗವಂತನ ಉಪಾಸನೆ. ದೇವಂ ಜಾತವೇದಸಂ, ಜಾತವೇದಸಂ ಸರ್ವಜ್ಞನಾದ ದೇವಂ ಪರಮಾತ್ಮನನ್ನು, ಕೇತವಃ ಈ ಸೂರ್ಯನ ಕಿರಣಗಳು, ಉದ್ ವಹಂತಿ ಅಂತದರ ಅರ್ಥವನ್ನ ನೋಡಿದ್ದೇವೆ. ತ್ಯಂ ಅನ್ನೋದಕ್ಕೂ ಕೂಡ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರುವಂತೆ, ವೇದಗಳಲ್ಲಿ ವರ್ಣಿಸಲ್ಪಟ್ಟಿರುವಂತೆ ಅನಾದಿ ಕಾಲದಿಂದ ಯಾವತ್ತೂ ಕೂಡ ಇರುವಂತಹವನು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಅರ್ಥವನ್ನು ಕೂಡ ಹಿಂದೆ ನೋಡಿದ್ದೇವೆ. ಜಾತವೇದಸಂ ಅನ್ನೋದಕ್ಕೂ ತ್ಯಂ ಅನ್ನೋದಕ್ಕೂ ಪ್ರಮಾಣ ಶ್ಲೋಕಗಳನ್ನೆಲ್ಲ ನೋಡಿ ಆಗಿದೆ. ಈ ಉದ್ ವಹಂತಿ, ಆ ಸೂರ್ಯನ ಕಿರಣಗಳು ಆ ಭಗವಂತನನ್ನ ಧರಿಸಿವೆ. ಯಾಕೆಂದ್ರೆ ದೃಶೇ ವಿಶ್ವಾಯ ಸೂರ್ಯಂ, ಇಡೀ ಜಗತ್ತಿಗೂ ಕೂಡ ಸೂರ್ಯನನ್ನು ತೋರಿಸ್ಲಿಕ್ಕಾಗಿ ಅಂತ ಅಲ್ಲಿ ನಾವು ಕಾಣಿಸುವಂತ ಮಂತ್ರ ಅದು. ಛಾಂದೋಗ್ಯ ಉಪನಿಷತ್ತಿನ 1ನೇ ಅಧ್ಯಾಯದ 5ನೇಯ ಖಂಡದ 2ನೇ ಮಂತ್ರ ಇದು. ಅದರಲ್ಲಿ ಏತಮು ಏವ ಅಹಂ ಅಭ್ಯಗಾಸಿಷಂ ತಸ್ಮಾತ್ ಮಮತ್ವಂ ಏಕೋಸಿ ಇತಿಹ ಕೌಶೀತಕಿ ಪುತ್ರಮುವಾಚ ರಶ್ಮೀನ್ ತ್ವಂ ಪರ್ಯಾವರ್ತಯತಾದ್ ಬಹವೋ ವೈತೆ ಭವಿಷ್ಯಂತೆ ಇತ್ಯಧಿದೈವತಂ. ಈ ಸೂರ್ಯನಲ್ಲಿ ಅಂತರ್ಗತನಾದಂತಹ ಮುಖ್ಯ ಪ್ರಾಣನಲ್ಲಿ ಅಂತರ್ಗತನಾದಂತಹ ಭಗವಂತನನ್ನ ಆರಾಧನೆ ಮಾಡುವಂತಹ ವ್ಯಕ್ತಿ ಒಬ್ಬ ಪುತ್ರನನ್ನ ಪಡಿತಾನೆ, ಮತ್ತೆ ಆತ ಮುಕ್ತನು ಕೂಡ ಆಗ್ತಾನೆ. ನಾನು ಹಾಗೆ ಉಪಾಸನೆ ಮಾಡಿದೆ. ಆ ಕೌಶೀತಕಿ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ಆದಿತ್ಯನಲ್ಲಿರುವಂತಹ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನ ನಾನು ಸ್ತುತಿಸಿದೆ, ಆದ್ರಿಂದ ನನಗೆ ನೀನೊಬ್ಬನೇ ಮಗನಾಗಿ ಜನಿಸಿದೆ. ನೀನೀಗ ಅನೇಕ ಜನ ಮಕ್ಕಳನ್ನು ಪಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಸೂರ್ಯನ ಕಿರಣಗಳಲ್ಲಿರುವಂತಹ ವಾಯುವಿನಲ್ಲಿ ಅಂತರ್ಗತನಾದ ಭಗವಂತನನ್ನ ಉಪಾಸನೆ ಮಾಡು, ನಿನಗೆ ಅನೇಕ ಜನ ಮಕ್ಕಳು ಜನಿಸ್ತಾರೆ ಅಂತ ಹೀಗಲ್ಲಿದೆ. ಅದಕ್ಕಾಗಿ ನಾವು ವಹಂತಿ ಕೇತವಃ ಅಂತಂದ್ರೆ ಸೂರ್ಯನ ಕಿರಣಗಳು, ಆ ಸರ್ವಜ್ಞನಾದಂತಹ ವೇದದಲ್ಲಿ ಪ್ರತಿಪಾದ್ಯನಾಗಿ ಯಾವುದೇ ವ್ಯತ್ಯಾಸ ಇಲ್ಲದೆ ಅನಾದಿ ಕಾಲದಿಂದ ಇರುವಂತಹ ದೇವನನ್ನ ಆ ಸೂರ್ಯನ ಕಿರಣಗಳು ವಹಂತಿ ಅಂದ್ರೆ ಹೊತ್ತಿರುವುದು, ನನಗೆ ಆ ಭಗವಂತನನ್ನ ತಿಳಿಸ್ತವೆ ಅಂತ ಒಂದರ್ಥ. ಮತ್ತೊಂದರ್ಥ ಅವನ ಪ್ರತೀಕವಾಗಿವೆ, ಅವೆಲ್ಲವೂ ಅವನ ಪ್ರತೀಕವಾಗಿವೆ ಅಂತ ಇನ್ನೊಂದರ್ಥ. ಆದಿತ್ಯ ಸಂಸ್ಥಿತೋ ವಾಯು ಪ್ರಣವ ತದ್ಗತೋ ಹರಿಹಿ ಪ್ರಕೃಷ್ಟತ್ವಾಚ ನೇತ್ರತ್ವಾತ್ ಗಮ್ಯತ್ವಾದಖಿಲಸ್ಯ ಚ ಉದ್ಗೀತಃ ಉಚ್ಚೈರ್ಗೇಯತ್ವಾತ್ ಸಯೇವ ಪುರುಷೋತ್ತಮಃ ಸಯೇವ ಪ್ರಾಣಗಃ ದೇಹೇ ಓಮಿತ್ಯೇವ ಸದಾ ಜಪನ್ ಏತ್ಯೇಷ ಭಗವಾನ್ ವಿಷ್ಣು ಧ್ಯಾಯನ್ನೇಕಂ ತಮಕ್ಷರಂ ಏಕಪುತ್ರಃ ಮುಕ್ತಿಮೇತಿ ಅಂತ ಇದು ಆ ಛಾಂದೋಗ್ಯ ಭಾಷ್ಯದ ವಾಕ್ಯ. ಸೂರ್ಯನಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಅವನಲ್ಲಿ ಪ್ರಣವ ಶಬ್ದದಿಂದ ವಾಚ್ಯನಾದಂಥ ಓಂಕಾರ ಅಂದ್ರೆ ಪ್ರಣವ, ಆ ಸೂರ್ಯನಲ್ಲಿ ಪ್ರಣವ ಶಬ್ದ ವಾಚ್ಯನಾದಂತಹ ಭಗವಂತ ಇದ್ದಾನೆ. ಅವನು ಯಾಕೆ ಪ್ರಣವ ಅಂತ ಕರೀತಾರೆ ಅಂದ್ರೆ, ಪ್ರ ಅಂತಂದ್ರೆ ಪ್ರಕೃಷ್ಟ ಅಂತ ಅರ್ಥ, ನ ಅಂತಂದ್ರೆ ನಿಯಾಮಕ ಅಂತ ಅರ್ಥ, ಹಾಗೆ ವ ಅಂದ್ರೆ ಎಲ್ಲರಿಗೂ ಕೂಡ ಗಮ್ಯ ಅಂತ ಹೀಗೆ ಇನ್ನೊಂದು ಅರ್ಥ. ಪ್ರಕೃಷ್ಟತ್ವಾತ್, ನೇತೃತ್ವಾತ್ ಮತ್ತು ಗಮ್ಯತ್ವಾತ್, ಹೀಗಿದು ಪ್ರಣವ ಅನ್ನುವ 3 ಅಕ್ಷರಗಳು ಈ ಅರ್ಥವನ್ನು ತಿಳಿಸ್ತವೆ. ಇಂಥ ಆ ಭಗವಂತನನ್ನ ಉದ್ಗೀತ ಅಂತ ಕೂಡ ಹೇಳ್ತಾರೆ. ಯಾಕೆ ಆತ ಉದ್ಗೀತ ಅಂದ್ರೆ ಉದ್ಗೀತ ಉಚ್ಚೈರ್ಗೇಯತ್ವಾತ್, ಎಲ್ಲರೂ ಆತನನ್ನ ಅತ್ಯಂತ ಉಚ್ಚ ಕಂಠದಿಂದ ಭಕ್ತಿ ಭರಿತರಾಗಿ ಗಾನ ಮಾಡ್ತಾರಾದ್ರಿಂದ
ಅವನಿಗೆ ಉದ್ಗೀತ ಅಂತ ಹೀಗೆ ವರ್ಣಿಸ್ತಾರೆ. ನಾವು ಇದನ್ನೆಲ್ಲ ಗಾಯತ್ರಿ ಮಂತ್ರವನ್ನ ಜಪಿಸುವಾಗ ಈ ಸಂಗತಿಗಳನ್ನೆಲ್ಲ ಅನುಸಂಧಾನಕ್ಕೆ ತಂದ್ಕೋಬೇಕು. ಸೂರ್ಯಾಂತರ್ಗತನಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಸೂರ್ಯನಾರಾಯಣನ ಉಪಾಸನೆಯೇ ಗಾಯತ್ರಿ ಉಪಾಸನೆ. ಅಲ್ಲಿರುವಂತಹ ಭಗವಂತ ಉದ್ಗೀತ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಹಾಗೆ ಪ್ರಣವ ಅನ್ನೋ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ. ಮತ್ತೆ ಇದೇ ಭಗವಂತ ದೇಹದಲ್ಲಿರುವಂತಹ ಮುಖ್ಯ ಪ್ರಾಣನಲ್ಲಿ ಸಯೇವ ಪ್ರಾಣವಃ ದೇಹೆ ಓಮಿತ್ಯೇವ ಸದಾ ಜಪನ್. ನಮ್ಮ ದೇಹದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಅಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅವನು ಪ್ರಣವ ಅಂತನೂ ಉದ್ಗೀತ ಅಂತನೂ ಕರೆಸ್ಕೊಂಡಿದ್ದಾನೆ. ಅವನಿಗೆ ಆ ಭಗವಂತ ಓಂ ಅಂತ ಯಾವತ್ತೂ ಕೂಡ ಜಪಿಸ್ತಾ ಸಂಚಾರ ಮಾಡ್ತಾನೆ. ಓಮಿತ್ಯೇವ ಸದಾ ಜಪನ್ ಏತಿ. ನಾವು ಗಾಯತ್ರಿ ಶಬ್ದದ ಅರ್ಥವನ್ನ ಬೇರೆ ಬೇರೆ ಕಡೆ ನೋಡಿದ್ದೇವೆ. ಇದೇ ಛಾಂದೋಗ್ಯ ಉಪನಿಷತ್ನಲ್ಲೇ ಆ ಗಾಯತ್ರಿ ಬಗ್ಗೆ ವರ್ಣನೆ ಬಂದಿದೆ. ಗಾಯತಿ ತ್ರಾಯತಿ ಚ ಅಂತ. ಅದು ತಾನು ಈ ಗಾಯತ್ರಿ ರೂಪ ಗಾಯಂತಂ ತ್ರಾಯತೆ, ಯಾರು ಅದನ್ನು ಜಪಿಸ್ತಾರೆ ಅವರನ್ನ ರಕ್ಷಣೆ ಮಾಡ್ತದೆ ಅಂತನ್ನುವಂತ ಅರ್ಥ ಪ್ರಸಿದ್ಧವಾದದ್ದೇ. ಅದಲ್ಲದೆ ತಾನು ಗಾಯತಿ, ತಾನೇ ಹಾಡ್ತದೆ, ಮತ್ತೆ ತನ್ನನ್ನು ಹಾಡುವವರನ್ನ ಸಂಚಾರ ಮಾಡ್ತದೆ, ಹೀಗೂ ಒಂದು ಅರ್ಥ. ಗಾನ ಮಾಡ್ತಾ ಇರುವಂತಹ ಭಗವಂತನನ್ನ ನಾವು ಈ ಗಾಯತ್ರಿ ಜಪವನ್ನ ಉಪಾಸನೆ ಮಾಡುವಾಗ ಧ್ಯಾನಿಸಬೇಕಾದಂತಹ ಒಂದು ರೂಪ ಅದು. ಛಾಂದೋಗ್ಯ ಉಪನಿಷತ್ತಿನಲ್ಲೇ ಆ ಗಾಯತ್ರಿಯ ಕುರಿತಾಗಿ ಏನೊಂದು ವರ್ಣನೆ ಮಾಡ್ತಾರೆ. ಅಲ್ಲಿ ಈ ಸಂಗತಿಯನ್ನು ಹೇಳ್ತಾರೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತಿ ಚ. ತಾನೇ ಹಾಡ್ತದೆ. ಹೀಗೆ ಹಾಡುವುದು ಅಂದ್ರೆ ಅನೇಕ ಮಂತ್ರಗಳನ್ನ ತನ್ನ ಮುಖದಿಂದ ಮತ್ತೆ ತನ್ನ ಬಾಯಿಯಿಂದ ಮತ್ತೆ ಮೂಗಿನಿಂದ ಹೊರಹಾಕ್ತಾ ಇರುವಂತಹ ಒಂದು ಹಯಗ್ರೀವ ರೂಪದ ಉಪಾಸನೆ ಅದು. ಹೀಗೆ ಗಾನವನ್ನು ಮಾಡ್ತಾ ಇರುವಂತಹ ಭಗವಂತನನ್ನು ಕೂಡ ನಾವು ಉಪಾಸಿಸಬೇಕು. ಛಾಂದೋಗ್ಯ ಉಪನಿಷತ್ತಲ್ಲೂ ಕೂಡ ಸಾಮವೇದಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನ ನಾವು ನೆನಪು ಮಾಡಿಕೊಂಡ್ರೆ, ಸಾಮವೇದ ಎಲ್ಲವೂ ಕೂಡ ಗಾನ ರೂಪವಾದದ್ದು. ಅಲ್ಲಿ ಪ್ರತಿಪಾದ್ಯನಾದಂತಹ ಈ ಭಗವಂತನು ಕೂಡ ಗಾನ ಮಾಡ್ತಾ ಇರ್ತಾನೆ. ಹೀಗೆ ಓಂ ಎಂಬುದಾಗಿ ಹೇಳ್ತಾ ಆತ ಯಾವತ್ತೂ ಸಂಚಾರ ಮಾಡ್ತಾನೆ. ಇಂಥ ಭಗವಂತನನ್ನ ಆ ಒಂದು ರೂಪವನ್ನು ಉಪಾಸನೆ ಮಾಡುವವನು ಒಬ್ಬ ಮಗನನ್ನ ಪಡ್ಕೊಳ್ತಾನೆ. ಮುಂದೆ ಧ್ಯಾಯೇನ್ ಪ್ರಾಣೇಶು ರಶ್ಮಿಷು ಬಹುಪುತ್ರೋ ವಿಮುಕ್ತ ಸ್ಯಾತ್ ತಸ್ಮಾತ್ ಧ್ಯಾಯೇತ್ ತಥಾ ಪರಂ. ಪ್ರಾಣೇಶು ನಮ್ಮ ಇಂದ್ರಿಯಗಳಲ್ಲಿ ಮತ್ತು ರಶ್ಮಿಷು ಸೂರ್ಯ ಕಿರಣಗಳಲ್ಲಿ ಇರುವಂತಹ ಮುಖ್ಯ ಪ್ರಾಣನನ್ನ, ಯಾವ ಮುಖ್ಯ ಪ್ರಾಣ ಆ ಮುಖ್ಯ ಪ್ರಾಣದಲ್ಲಿರುವಂತಹ ಭಗವಂತನನ್ನು ಯಾರು ಧ್ಯಾನಿಸ್ತಾನೆ ಅವನು ಅನೇಕ ಮಕ್ಕಳನ್ನು ಪಡ್ಕೊಳ್ತಾನೆ. ಅನೇಕ ಮಕ್ಕಳನ್ನ ಅಲ್ಲದೆ ಹೋದ್ರೂ ಕೂಡ ಅನೇಕ ಜನ ಶಿಷ್ಯರಾದ್ರೂ ಕೂಡ ಅವನಿಗೆ ಅಪೇಕ್ಷಿತರೆ, ಅವರನ್ನ ಆತ ಪಡ್ಕೋತಾನೆ. ಮತ್ತೆ ಮುಕ್ತಿಯಲ್ಲಿ ಅಧಿಕವಾದ ಆನಂದವನ್ನು ಪಡ್ಕೋತಾನೆ. ಹೀಗೆ ಸೂರ್ಯಕಿರಣ ಮತ್ತು ದೇಹದ ಇಂದ್ರಿಯಗಳಲ್ಲಿರುವಂತಹ ಮುಖ್ಯ ಪ್ರಾಣನಲ್ಲಿ ಭಗವಂತನನ್ನ ಧ್ಯಾನಿಸ್ಬೇಕು. ಇದೆಲ್ಲವನ್ನು ಆ ಉಪನಿಷತ್ತು ಅಥ ಅಧ್ಯಾತ್ಮಂ ಯಯೇ ವಾಯಂ ಮುಖ್ಯ ಪ್ರಾಣ ತಮುದ್ಗೀತಮುಪಾಸೀತ ಓಮಿತಿ ಶೇಷ ಸ್ವರನ್ನೇತೆ ಏತಮು ಏವ ಅಹಂ ಅಭ್ಯಾಗಾಶಿಷಂ ತಸ್ಮಾ ಮಮ ತ್ವಮೇಕೋ ಏಕಃ ಅಸಿ ಇತಿ ಕೌಶೀತಕಿ ಪುತ್ರಮುವಾಚ ಪ್ರಾಣಾಂಸ್ತ್ವಂ ಭೂಮಾನಮಭಿಗಾಯತಾತ್ ಬಹವೋ ವೈತೆ ಭವಿಷ್ಯಂತೆ. ಸೂರ್ಯ ಕಿರಣದಲ್ಲಿ ಭಗವಂತನನ್ನು ಉಪಾಸನೆ ಮಾಡು, ಇಂದ್ರಿಯಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡು, ಆಗ ನಿನಗೆ ಅನೇಕ ಜನ ಮಕ್ಕಳು ಅಥವಾ ಅನೇಕ ಜನ ಶಿಷ್ಯರು ಸಿಗ್ತಾರೆ. ಅಥ ಖಲು ಯಹ ಉದ್ಗೀತ ಸ ಪ್ರಣವ, ಯಹ ಪ್ರಣವ ಸ ಉದ್ಗೀತ ಅಂತ ಹೀಗೆ ಉಪನಿಷತ್ತು ಕೂಡ ಅದನ್ನೇ ವರ್ಣನೆ ಮಾಡಿದೆ. ಮುಂದೆ 3ನೇ ಅಧ್ಯಾಯ ಛಾಂದೋಗ್ಯ ಉಪನಿಷತ್ತಿನ ಭಾಗದಲ್ಲಿ ಅಸೌವ ಆದಿತ್ಯೋ ದೇವಮಧು ತಸ್ಯ ದೇವರೇವ ತಿರಶ್ಚೀನ ವಂಶಃ ಅಂತರಿಕ್ಷಮಪೂಪಃ ಮರೀಚಯಃ ಪುತ್ರಾಃ. ಅಸೌವ ಆದಿತ್ಯ ದೇವಮಧು, ಸೂರ್ಯನಲ್ಲಿ ಭಗವಂತನನ್ನ ಉಪಾಸನೆ ಮಾಡಬೇಕು. ಇದನ್ನೆಲ್ಲ
ಈ ಉಲ್ಚ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ಅನ್ನುವ ಒಂದು ಪುಟ್ಟ ಮಂತ್ರ ಈ ಎಲ್ಲ ಸಂಗತಿಗಳನ್ನು ಹೇಳ್ತದೆ. ಆದಿತ್ಯನಲ್ಲಿರುವಂತಹ ಆದಿತ್ಯ ನಾಮಕನಾದಂತಹ ಈ ವಿಷ್ಣು ಮಧು ಆಗಿದ್ದಾನೆ. ಅವನೇ ಒಂದು ಜೇನಿನಂತೆ ಇದ್ದಾನೆ. ಯಾಕಂದ್ರೆ ಅವನೇ ಸ್ವಯಂ ಸುಖರೂಪನಾದವನು. ದೇವತೆಗಳಿಗೆ ಜೇನುತುಪ್ಪದಂತೆ ಆಹ್ಲಾದಕ ಕೂಡ ಅವನು. ಲಕ್ಷ್ಮೀದೇವಿ ದ್ಯೂಲೋಕದಲ್ಲಿರುವಂಥವಳು, ದ್ಯೂವನ್ನು ಹೆಸರನ್ನು ಪಡ್ಕೊಂಡಂಥವಳು. ಅವಳು ದೇವರೇವ ತಿರಶ್ಚೀನ ವಂಶ. ಈ ಒಂದು ಜೇನುಗೂಡು ಯಾವತ್ತು ಕಟ್ಟಬೇಕಾದ್ರೆ ಒಂದು ಅಡ್ಡ ತೊಲೆಬೇಕು. ಮುಖ್ಯ ಪ್ರಾಣನೇ ಜೇನುಗೂಡು. ಆ ಜೇನುಗೂಡು ಈ ಲಕ್ಷ್ಮೀದೇವಿ ಎಂಬ ಅಡ್ಡ ತೊಲೆಯನ್ನು ಆಧರಿಸಿ ನಿಂತಿದೆ. ಆ ಮುಖ್ಯ ಪ್ರಾಣನೆಂಬ ಜೇನುಗೂಡಿನಲ್ಲಿ ಈ ಪರಮಾತ್ಮನೆಂಬ ಜೇನು ಇದೆ ಅಂತ ವರ್ಣನೆ ಮಾಡ್ತಾರೆ. ಯಹ ಆದಿತ್ಯಗತಃ ವಿಷ್ಣು ಸೈವ ಮಧುನಾಮಕಃ ಛಾಂದೋಗ್ಯ ಭಾಷ್ಯ ಅದನ್ನು ವರ್ಣನೆ ಮಾಡ್ತದೆ. ಅವನೇ ಮಧು ಅಂತ ಕರೆಸ್ಕೊಂಡಿದ್ದಾನೆ. ಸೂರ್ಯನಲ್ಲಿ ನಾವು ನಿತ್ಯ ಉಪಾಸನೆ ಮಾಡುವಾಗ ಆ ಸೂರ್ಯಾಂತರ್ಗತನಾದಂಥ ಭಗವಂತನನ್ನ ಮಧು ಎಂಬ ಶಬ್ದದಿಂದ ಉಚ್ಚರಿಸಬೇಕು. ಮಧು ಅಂದ್ರೆ ಮದ ಉಳ್ಳವನು. ಮದ ಅಂದ್ರೆ ಸುಖ ಅಂತ ಅರ್ಥ. ಅದು ಅಧಿಕವಾದ ಸುಖವುಳ್ಳವನು ಅಂತ ಹೀಗೆ ಅರ್ಥ ಆಗ್ತದೆ. ನಮಗೆ ಇಲ್ಲಿ ಬೇಕಾಗಿರುವುದು ಆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದ ಮೊದಲನೇ ಖಂಡದ 2ನೇ ಮಂತ್ರ, ಮಧುನಾಮಕ ವಾಸುದೇವನ ಉಪಾಸನೆ ಅಂತ. ತಸ್ಯೇ ಪ್ರಾಂಚಃ ರಶ್ಮಯಃ ತಾಹ ಏವ ಅಸ್ಯ ಪ್ರಾಚ್ಯಃ ಮಧುನಾಡ್ಯಃ ಋತಯೇವ ಮಧುಕೃತಃ ಋಗ್ವೇದೇವ ಪುಷ್ಪಂ ತಾಹ ಅಮೃತಾಹ ಆಪಃ. ಸೂರ್ಯನ ಕಿರಣಗಳು ಪೂರ್ವ ದಿಕ್ಕಿನಲ್ಲಿ ಏನು ಹೋಗ್ತಾವಲ್ಲ, ಅವು ಆ ಜೇನುಗೂಡಿನ ಪೂರ್ವ ಭಾಗದಲ್ಲಿರುವಂತಹ ಒಂದು ಛಿದ್ರಗಳಂತೆ, ತೂತಿನಂತೆ ಇವೆ. ಜೇನುಗೂಡಿನಲ್ಲಿ ಅನೇಕ ತೂತುಗಳು, ರಂಧ್ರಗಳು ನಮಗೆ ಕಾಣಿಸ್ತವೆ. ಈ ಸೂರ್ಯನ ಪೂರ್ವ ದಿಕ್ಕಿನ ಕಿರಣಗಳು ಆ ಜೇನುಗೂಡಿನ ಪೂರ್ವ ಭಾಗದ ಛಿದ್ರಗಳಂತೆ. ಪ್ರಾಚ್ಯ ಮಧುನಾಡ್ಯ. ಮಧುನಾಡಿ ಅಂದ್ರೆ ಸಣ್ಣ ಸಣ್ಣ ಛಿದ್ರಗಳು. ರುಚಯೇವ ಮಧುಕೃತಃ. ಆ ಕಿರಣಗಳಲ್ಲಿರುವಂತಹ ರಶ್ಮಿ ಶಬ್ದ ನಾಮಕವಾದಂತಹ ಭಗವಂತನ ರೂಪಗಳೇನಿವೆ ಅವೆಲ್ಲ ಮಧುನಾಡಿ ಅಂತ ಕರೆಸ್ಕೊಂಡಿವೆ. ಯಾಕೆಂದ್ರೆ ಈ ಭಗವಂತನ ರೂಪಗಳ ಅನುಗ್ರಹ ಇಲ್ಲದೇನೆ ಸಾಧಕನಿಗೆ ಏನು ಸಾಧನೆ ಆಗೋದಿಲ್ಲ. ಋಗ್ವೇದದ ಅಭಿಮಾನಿಗಳಾದಂತಹ ಮತ್ತೆ ಪ್ರಾತಃ ಕಾಲದ ಸವನದಲ್ಲಿ ವಿಶೇಷವಾಗಿ ನಾವು ಮಾಡಿರುವಂತಹ ಆಹುತಿಗಳನ್ನ, ನಾವು ಕೊಡುವಂತಹ ಆಹುತಿಗಳನ್ನು ಸ್ವೀಕಾರ ಮಾಡುವಂತಹ ಅಷ್ಟವಸುಗಳು, ಅವರು ಆ ಜೇನನ್ನ ತಯಾರಿಸುವಂತಹ ಜೇನು ಹುಳಗಳಂತೆ. ಅವರು ಆ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಆ ವೇದಗಳೆಂಬ ಪುಷ್ಪಗಳಿಂದ ಈ ಪರಮಾತ್ಮನೆಂಬ ಜೇನುತುಪ್ಪವನ್ನ ಹೊರಗೆ ತೆಗಿತಾರೆ. ತಾವು ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ಈ ಜಗತ್ತೆಲ್ಲದಕ್ಕೂ ಕೂಡ ಆ ಪರಮಾತ್ಮನೆಂಬತಕ್ಕಂಥ ಜೇನುತುಪ್ಪವನ್ನ ಹಂಚುತ್ತಾರೆ. ಅದಕ್ಕಾಗಿ ಮರೀಚಯ ಪುತ್ರಾಹ ಅಂತ ಅಲ್ಲಿ ಹೇಳಿರೋದು. ವಸು, ರುದ್ರ, ಆದಿತ್ಯ ಮೊದಲಾದ ದೇವತೆಗಳು ಇವರೆಲ್ಲರೂ ಆ ಜೇನು ಹುಳಗಳಂತೆ. ಮೊದಲನೇ ಮಂತ್ರದಲ್ಲಿ, ಈ 3ನೇ ಅಧ್ಯಾಯದ ಮೊದಲನೇ ಮಂತ್ರ, ಅಂತರಿಕ್ಷ ಅಪೋಪಃ ಮರೀಚಯ ಪುತ್ರಾಹ, ಅವರೇ ಈ ಜೇನು ಹುಳಗಳಂತೆ ಇದ್ದಾರೆ. ಋಗ್ವೇದವೇ ಒಂದು ಪುಷ್ಪ, ಅದು ಜ್ಞಾನಕ್ಕೆ ಪೋಷಕವಾದದ್ದು, ಒಂದು ಪ್ರಸಿದ್ಧವಾದ ಹೂವದು. ಆ ಋಗ್ವೇದದ ಮಂತ್ರಗಳು ಆ ಹೂವಿನೊಳಗಿರುವಂತಹ ಒಂದು ರಸ. ಇಡೀ ಋಗ್ವೇದ ಸಾಹಿತ್ಯ ಅದು ಹೂವಾದ್ರೆ, ಋಗ್ವೇದದ ಮಂತ್ರಗಳು ಆ ಹೂವಿನೊಳಗಿರುವಂತಹ ಮಕರಂದ. ಆ ಮಂತ್ರಗಳು, ಋಗ್ವೇದ ಎಲ್ಲವೂ ಕೂಡ ಅಮೃತನೇ, ಅದೊಂದು ನಾಶ ಹೊಂದದೇ ಇರುವಂತಹದ್ದು. ಆದ್ರಿಂದ ಅದಕ್ಕೆ ಅಮೃತ ಅಂತ ಹೇಳ್ತಾರೆ. ವೇದಗಳ ಸಾಹಿತ್ಯಕ್ಕೆ ಅಮೃತ ಅನ್ನುವ ಹೆಸರಿದೆ. ಮತ್ತೆ ದೇವತೆಗಳು ಅದನ್ನು ಚೆನ್ನಾಗಿ ಪಾಲನ ಮಾಡ್ತಾರಲ್ಲ, ದೇವತೆಗಳು ಅದನ್ನು ಚೆನ್ನಾಗಿ ಪಾನ ಮಾಡುವುದರಿಂದ ಅದಕ್ಕೆ ಆಪಹ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಮುಂದೆ ಅಲ್ಲೇ ಬರೋದಿದೆ. ವೇದವಾಚಃ ಸುರೈಃಪೇಯ ಭೋಗ್ಯತ್ವಾದ ಆಪ ಈರಿತಾಹ. ಸುರರು ಆ ವೇದ ಸಾಹಿತ್ಯವನ್ನ ಚೆನ್ನಾಗಿ ಬಾಯಿ ಚಪ್ಪರಿಸಿ ಅನುಭವಿಸುವುದರಿಂದ ಅದಕ್ಕೆ ಆಪಹ, ಆಪೀಯಂತೆ ಚೆನ್ನಾಗಿ ಕುಡಿತಾರೆ ವೇದವನ್ನವರು. ಅದಕ್ಕಾಗಿ ವೇದಗಳಿಗೆ ಆಪಹ ಅಂತ ಹೆಸರು ಕೇಳಿ ಬರ್ತದೆ. ಉಪನಿಷತ್ತು ಅದನ್ನು ವರ್ಣಿಸುವಂತೆ ತದ್ವಾ ಏತತ್ ಯದೇತದ್ ಆದಿತ್ಯಸ್ಯ
ರೋಹಿತಂ ರೂಪಂ. ಇದೇ ಈ ವಾಸುದೇವನೇ ಎಲ್ಲಾ ದೇವತೆಗಳಿಗೂ ಮೋಕ್ಷ ಇತ್ಯಾದಿಗಳನ್ನು ಕೊಡುವಂಥವನು. ಸೂರ್ಯನ ಪೂರ್ವ ಕಿರಣಗಳಲ್ಲಿ ಅವನೇ ಇದ್ದಾನೆ. ಸೂರ್ಯನ ಕೆಂಪು ಬಣ್ಣದಲ್ಲೂ ಕೂಡ ಅವನೇ ಇದ್ದಾನೆ. ಸೂರ್ಯನ ಕಿರಣಗಳು ಆ ಭಗವಂತನಿಗೊಂದು ಪ್ರತೀಕ ಅಂತ ನಾವು ನೋಡಿದ್ವಿ. ಕಿರಣ, ರಶ್ಮಿ ಈ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಅವನು ರಶ್ಮಿ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ಅದನ್ನ ಭಾಷ್ಯ ವರ್ಣನೆ ಮಾಡ್ತದೆ. ಪ್ರಾಚ್ಯ ರಶ್ಮಿಷು ಸಂಸ್ಥಸ್ತು ರತಿಶಂ ಮಾನರೂಪತಃ ಪ್ರಾಚ್ಯ ರಶ್ಮಿ ರೀತಿ ಪ್ರೋಕ್ತಃ ವಾಸುದೇವಾಭಿಧೋ ಹರಿಹಿ. ಅವನು ರತಿ ಅಂದ್ರೆ ಈ ಸುಖ, ರತಿ ಅಂತಂದ್ರೆ ಕ್ರೀಡೆ, ಶಂ ಅಂದ್ರೆ ಸುಖ, ಮತ್ತೆ ಮಾ ಅಂತಂದ್ರೆ ಜ್ಞಾನ. ಹೀಗೆ ರಶ್ಮಿ ಅನ್ನುವಲ್ಲಿ ರ, ಶ, ಮ ಇಷ್ಟಿವೆ. ಅಲ್ಲಿ ರ ಅಂತನ್ನುವುದು ಆತನ ರಮಣ, ಕ್ರೀಡೆಯನ್ನ. ಎಲ್ಲವೂ ಅನಾಯಾಸವಾಗಿ ಆತನಿಗೆ ಈ ಜಗತ್ತಿನ ಸೃಷ್ಟಿ, ಪಾಲನ, ನಾಶ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಅದಕ್ಕಾಗಿ ಆತನನ್ನ ರ ಅಂತ ಹೇಳ್ತಾರೆ. ಸುಖ ಸ್ವರೂಪನಾದ್ರಿಂದ ಶ ಅಂತ ಹೇಳ್ತಾರೆ. ಮತ್ತೆ ಜ್ಞಾನ ಸ್ವರೂಪನಾದ್ರಿಂದ ಆತನನ್ನ ಮೀ ಅಂತ ಕೂಡ ಹೇಳ್ತಾರೆ. ಹೀಗೆ ಭಗವಂತ ಯಾವುದೇ ವಸ್ತುವಿನಲ್ಲಿ ಆ ವಸ್ತುವಿನ ಹೆಸರನ್ನೇ ಅವನು ಕೂಡ ಪಡೆದಿರ್ತಾನೆ ಅಂತ ನಾವು ಕೇಳ್ತೇವೆ. ಆದ್ರಿಂದ ಕೇತುಗಳಲ್ಲಿ ಕೇತು ಎಂಬ ಶಬ್ದದಿಂದಲೇ ಅವನಿದ್ದಾನೆ. ಕೇತುಗಳಂದ್ರೆ ಕಿರಣಗಳು, ಅವನನ್ನೇ ಕೇತು ಎಂಬ ಶಬ್ದದಿಂದಲೂ ನಾವು ಹೇಳ್ಬಹುದಾಗಿದೆ. ಮತ್ತೆ ಅವನನ್ನೇ ಕಿರಣ ಎಂಬ ಶಬ್ದದಿಂದ ಹೇಳ್ಬೋದು, ರಶ್ಮಿ ಎಂಬ ಶಬ್ದದಿಂದಲೂ ಕೂಡ ಹೇಳ್ಬಹುದು. ಕೇತು ಅನ್ನೋ ಶಬ್ದದಿಂದ ಆತನನ್ನು ಹೇಗೆ ಹೇಳಬಹುದು ಅಂತ ಅನ್ನೋದನ್ನ ಹಿಂದಿನ ನೋಡಿದ್ದೇವೆ. ಚೀಯತೆ ತಿಳಿಯಲ್ಪಡ್ತಾನೆ, ದೂರದಿಂದ ತಿಳಿಯಲ್ಪಡ್ತಾನೆ. ಭಗವಂತ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್ ಅಂತ ಹೀಗೆ ನಾವು ಭಗವಂತನ ಬಗ್ಗೆ ಕೇಳ್ತೇವೆ. ಆ ಭಗವಂತನೇ ನಮಗೆ ದೂರತಃ ಇದ್ರೂ ಕೂಡ ಗಮ್ಯನಾಗಿರುವುದರಿಂದ, ಒಂದು ಧ್ವಜ ಹೇಗೆ ದೂರದಿಂದಲೇ ನಮಗೆ ತಿಳಿಯಲ್ಪಡ್ತದೋ ಹಾಗೆ ಭಗವಂತನು ಕೂಡ ತಿಳಿಯಲ್ಪಡುವುದರಿಂದ ಆತ ಕೇತು. ಆತ ರಶ್ಮಿ ಹೇಗೆ ಅಂತ ಅನ್ನೋದನ್ನು ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ವರ್ಣಿಸಿದೆ. ಇದು ಆ ಸೂರ್ಯನ ಪೂರ್ವ ಕಿರಣಗಳಲ್ಲಿರುವಂತ ವಾಸುದೇವ ಎಂಬ ರೂಪದ ಉಪಾಸನೆ. ಅದಕ್ಕಾಗಿಯೇ ದೇವಂ ವಹಂತಿ ಕೇತವಃ ಅಂದ್ರೆ, ಕೇತವಃ ನಾವು ಮೊದಲು ಅರ್ಥ ಮಾಡಬೇಕಾದದ್ದು ಪೂರ್ವ ಕಿರಣಗಳು. ಆ ಪೂರ್ವ ಕಿರಣಗಳು ದೇವಂ ಅಂದ್ರೆ ವಾಸುದೇವಂ, ಅವನನ್ನ ಹೊತ್ತಿವೆ, ಅವನಿಗೆ ಅವು ಪ್ರತೀಕವಾಗಿವೆ. ಅಥಯೇ ಅಸ್ಯ ದಕ್ಷಿಣಾಹ ರಶ್ಮಯಃ ತಾಯೇವ ಅಸ್ಯ ದಕ್ಷಿಣಾಹ ಮಧುನಾಡ್ಯ. ಸೂರ್ಯನ ದಕ್ಷಿಣ ದಿಕ್ಕಿನ ಕಿರಣಗಳು ಅವು ದಕ್ಷಿಣ ಜೇನುಗೂಡಿನ ದಕ್ಷಿಣ ಭಾಗದ ಮಧುನಾಡಿಗಳಂತೆ. ಅಲ್ಲಿ ರಶ್ಮಿ ಎಂಬ ಹೆಸರಿನ ಸಂಕರ್ಷಣ ರೂಪಗಳಿವೆ ಅಂತ ವರ್ಣನೆ ಮಾಡ್ತಾರೆ. ತಾಯೇವ ಅಸ್ಯ ದಕ್ಷಿಣಾಹ ಮಧುನಾಡ್ಯ ಯಜೂಂಶೇವ ಮಧುಕೃತಃ ಯಜುರ್ವೇದೇವ ಪುಷ್ಪಂ ತಾಹ ಅಮೃತಾಹ ಆಪಹ. ಯಜುರ್ವೇದಾಭಿಮಾನಿಗಳಂತಹ ಏಕಾದಶ ರುದ್ರರು ಅಲ್ಲಿ ಜೇನು ಹುಳಗಳಂತೆ. ಅವರೆಲ್ಲರೂ ಭಗವಂತನನ್ನ ಪ್ರಕಟಪಡಿಸ್ತಾರೆ. ಯಜುರ್ವೇದವೇ ಅಲ್ಲೊಂದು ಹೂವು. ಆ ಯಜುರ್ವೇದವೆಂಬ ಹೂವನ್ನ ಈ ಏಕಾದಶಿ ರುದ್ರರು ಚೆನ್ನಾಗಿ ಮಥನ ಮಾಡಿ, ಚೆನ್ನಾಗಿ ಕುಡಿದು ಅದರ ಒಂದು ರಸವನ್ನ ಈ ಜಗತ್ತಿಗೆ ಕೊಡ್ತಾರೆ. ಇದು ನೇರವಾಗಿ ಹೂವಿನ ರಸವನ್ನ ಸಂಗ್ರಹ ಮಾಡಿ ಕುಡಿಲಿಕ್ಕೆ ನಮಗೆ ಈ ಜಗತ್ತಿನಲ್ಲೂ ಬರೋದಿಲ್ಲ. ಅನೇಕ ಕಡೆ ನೀವು ಇದನ್ನು ಕೇಳಿರ್ತೀರಿ. ಈ ಏನೇನೋ ಸಂಗತಿಗಳನ್ನ ಯಾವ್ದಾವುದೋ ಔಷಧಗಳನ್ನ ಮನುಷ್ಯ ತಯಾರು ಮಾಡ್ತಾನೆ. ಆದ್ರೆ ಅವನಿಗೆ ಜೇನುತುಪ್ಪವನ್ನ ತಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಜೇನುತುಪ್ಪ ಎಷ್ಟು ಔಷಧ ಗುಣಗಳನ್ನು ಒಳಗೊಂಡಿದೆ, ಎಂಥ ಅದ್ಭುತವಾದಂತಹ ಸವಿಯನ್ನು ಅದು ಒಳಗೊಂಡಿದೆ. ಈ ಕೆಲಸವನ್ನ ಯಾವ ಲ್ಯಾಬ್ನಲ್ಲಿ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಈ ಜೇನು ಹುಳಗಳೇ ಮಾಡಬೇಕು, ನಮಗದೆಲ್ಲ ಗೊತ್ತಿದೆ. ಅದರಂತೆ ಈ ಅತ್ಯಂತ ಕಠಿಣವಾದಂತಹ ಗಂಭೀರವಾದಂತಹ ವೇದ ಸಾಹಿತ್ಯ ರಾಶಿಯನ್ನ ನಮ್ಮ ಎದುರಿಗಿಟ್ರೆ ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಒಂದು ಸಾರ ಭಾಗವನ್ನು ತೆಗಿಲಿಕ್ಕೆ ನಮಗೇನ್ ಬರ್ತದೆ? ಈ ಎಲ್ಲಾ ವಸುಗಳು, ರುದ್ರರು, ಆದಿತ್ಯರು ಮೊದಲಾದವರೇ ಅದನ್ನ ಚೆನ್ನಾಗಿ ಪಾನ ಮಾಡಿ ಅವರು ಈ ಅರ್ಥವನ್ನು ಕೊಟ್ರೆ ನಾವು ಅದನ್ನೇನಾದ್ರೂ ಸ್ವಲ್ಪ ತಿಳ್ಕೊಂಡೇವಷ್ಟೇ. ಹೀಗೆ ಯಜುರ್ವೇದಾಭಿಮಾನಿಗಳಾದಂತಹ ಆ ದೇವತೆಗಳು ಅದನ್ನು ಪಾಲನೆ ಮಾಡಿದರು. ಯಜುಶಬ್ದ ವಾಚ್ಯರಾಗಿದ್ದಾರೆ ಅವರು. ರುದ್ರರು ಇಂದ್ರನ ಸ್ನೇಹಿತರಂತೆ. ರುದ್ರಾಹ ಇಂದ್ರ ಸಖಾಯತಃ. ಆದ್ರಿಂದ ಇಂದ್ರನು ಕೂಡ ಈ ರುದ್ರರಲ್ಲಿ ಸೇರ್ತಾನೆ ಅಂತ ಇಲ್ಲಿ
ವರ್ಣನೆ ಮಾಡ್ತಾರೆ. ಇಲ್ಲಿ ಇಂದ್ರ ಅಂದ್ರೆ ಈ ವಾಯು ಅಂತಾನೆ ಅರ್ಥವೇ ಹೊರತು ಪುರಂದರ ಅಂತ ಏನು ಅರ್ಥ ಅಲ್ಲ. ಇಂದ್ರ ಶಬ್ದೋದಿತೋ ವಾಯು ಸ ಯಾಜ್ಯ ಸೋಮಭುಕ್ ಪುರಃ ಸಹಿ ಶಂಕರ ಪೂರ್ವಾಣಾಂ ರುದ್ರಾಣಾಂ ಮುಖ್ಯೇವಚ. ಏಕಾದಶಿ ರುದ್ರರು, ಪಾರ್ವತೀಪತಿಯಾದಂತಹ ರುದ್ರನು ಅಲ್ಲಿದ್ದಾನೆ. ಅವರಲ್ಲಿ ಈ ಮುಖ್ಯನೂ ಕೂಡ ಮುಖ್ಯ ಪ್ರಾಣನೂ ಕೂಡ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಯಜುರ್ವೇದಾತ್ಮಕೋ ಹರಹ ಅಂತೇಳಿ ಚಾಂದೋಗ್ಯ ಉಪನಿಷತ್ತು ಇನ್ನೊಂದು ಕಡೆ ವರ್ಣನೆ ಮಾಡ್ತದೆ. ಹೀಗೆ ಋಗ್ವೇದಕ್ಕೆ ಬೇರೆ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ, ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಯಜುರ್ವೇದಕ್ಕೆ ರುದ್ರನೇ ಅಭಿಮಾನಿಯಾಗಿದ್ದಾನೆ. ಹೀಗಿಲ್ಲಿ ಕೇತವಃ ಅಂದ್ರೆ ದಕ್ಷಿಣ ದಿಕ್ಕಿನ ಕಿರಣಗಳು ದೇವಂ ಆ ಸಂಕರ್ಷಣ ರೂಪಿಯಾದಂತಹ ಭಗವಂತನನ್ನ ಹೊತ್ತಿವೆ, ಅವನ ಸನ್ನಿಧಾನಕ್ಕೆ ಪ್ರತೀಕವಾಗಿವೆ ಅಂತ ಅದರ ಅರ್ಥ. ಅಥಯಸ್ಯ ಪ್ರತ್ಯಂಚಃ ರಶ್ಮಯ, ಸೂರ್ಯನ ಪಶ್ಚಿಮ ದಿಕ್ಕಿನ ಕಿರಣಗಳು ಅವು ಜೇನುಗೂಡಿನ ಪಶ್ಚಿಮದ ಛಿದ್ರಗಳಂತೆ, ರಂಧ್ರಗಳಂತೆ. ಅಲ್ಲಿ ರಶ್ಮಿ ಅಂತ ಕರೆಸಲ್ಪಡುವಂತಹ ಪ್ರದ್ಯುಮ್ನ ರೂಪಗಳಿವೆ. ಆದಿತ್ಯರು ಅವರು ಸಾಮವೇದಾಭಿಮಾನಿಗಳು. ಅವರೆಲ್ಲರೂ ಈ ಸಾಮವೇದವನ್ನ ಚೆನ್ನಾಗಿ ಪಠನ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ಸಾಮವೇದವೆಂಬ ಹೂವಿನ ಮಕರಂದವನ್ನು ಅವರು ಕುಡಿದು ನಮಗೆ ಈ ಜೇನುತುಪ್ಪವನ್ನ ಅವರು ಕೊಡ್ತಾರೆ. ಆವಾಗ ಈ ಪ್ರದ್ಯುಮ್ನ ಎಂಬ ಜೇನು ಅಲ್ಲಿ ಪ್ರಕಟವಾಯಿತು. ಅವನೇ ಸೂರ್ಯನ ಪಶ್ಚಿಮದ ಕಿರಣಗಳಲ್ಲೂ ಕೂಡ ಇದ್ದಾನೆ. ಮತ್ತೆ ಸೂರ್ಯನ ಕಪ್ಪು ಬಣ್ಣದಲ್ಲೂ ಕೂಡ ಈ ಪ್ರದ್ಯುಮ್ನೇ ಇದ್ದಾನೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹಿಂದೆ ನಾವೊಂದು ಸಂಗತಿಯನ್ನು ಬಿಟ್ಟೆವು. ತದ್ವಾ ಇದೇತದ್ ಆದಿತ್ಯಸ್ಯ ಶುಕ್ಲಂ ರೂಪಂ. ದಕ್ಷಿಣ ದಿಕ್ಕಿನಲ್ಲಿರುವಂತಹ ಸೂರ್ಯನ ಕಿರಣಗಳೇನಿವೆ, ಆ ಸೂರ್ಯನ ಕಿರಣಗಳಲ್ಲಿರುವಂತಹ ಭಗವಂತನ ಸಂಕರ್ಷಣ ರೂಪಗಳು ಸೂರ್ಯನ ಶುಕ್ಲ ವರ್ಣದಲ್ಲಿ ಇವೆ ಅಂತ ಅಲ್ಲಿ ಬಂದಿತ್ತು. ಅದನ್ನೊಂದು ಬಿಟ್ಟಿದ್ದೆವು, ಅದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಸಾಮನಾಮಾನಃ ಆದಿತ್ಯಾಹ ಮಾಸಶಃ ಸಮಭೋಗತಃ ಅಂತ ಅಲ್ಲಿ ಮುಂದೆ ವರ್ಣನೆ ಇದೆ. ಒಂದೊಂದು ಮಾಸಕ್ಕೆ ಒಬ್ಬೊಬ್ಬರು ಸಮಾನವಾಗಿ ಇರುವಂತವರು. ಈ ಆದಿತ್ಯರೆಲ್ಲರೂ ಕೂಡ ಮಾಸಾಭಿಮಾನಿನೋ ಏತು ಇಂದ್ರ ವಿಷ್ಣು ವಿನಯವತು ಯಮಚಂದ್ರ ಯುತಾಹ ದ್ವಿಷಟ್ ಅಂತ ಹೇಳಿ ಬೃಹದಾರಣ್ಯಕ ಭಾಷ್ಯದಲ್ಲೂ ಕೂಡ ಅವರನ್ನ ಮಾಸಾಭಿಮಾನಿಗಳು ಅಂತ ವರ್ಣನೆ ಮಾಡಿದ್ದಾರೆ ಆದಿತ್ಯರನ್ನು. 12 ಜನ ಆದಿತ್ಯರು ಅವರೆಲ್ಲರೂ ಸಾಮ ಅಂತ ಈಗ ಕರೆಸ್ಕೊಂಡಿದ್ದಾರೆ. ಇಂದ್ರೋ ವರುಣ ಉದ್ದಿಷ್ಟ ಯಜ್ಞೇಶು ಪ್ರಿಯತೆ ಯತಃ. ಆದಿತ್ಯಾಹ ಉಪಜೀವಂತಿ ವರುಣೇನ ಅಂತ ಅಲ್ಲೇನು ಕೇಳಿ ಬರ್ತದಲ್ಲ, ಅದಕ್ಕೆ ಇಲ್ಲಿ ವರುಣ ಅಂತ ಶಬ್ದದಿಂದ ಪುರಂದರ ಅಂದ್ರೆ ಇಂದ್ರನನ್ನೇ ಸ್ವೀಕಾರ ಮಾಡಬೇಕು. ಅಥಯೇ ಅಸ್ಯ ಉದಂಚಃ ರಶ್ಮಯ ತಾಯೇವ ಅಸ್ಯ ಉದೀಚ್ಯ ಮಧುನಾಡ್ಯ. ಸೂರ್ಯನ ಉತ್ತರ ದಿಕ್ಕದ ಕಿರಣಗಳೇನಿವೆ ಅವು ಈ ಅನಿರುದ್ಧ ಎಂಬ ಭಗವಂತನ ರೂಪಗಳಿಗೆ ಪ್ರತೀಕವಾಗಿವೆ. ಅಲ್ಲಿ ರಶ್ಮಿ ಅಂತ ಕರೆಸ್ಕೊಂಡಂಥವನು ಈ ಅನಿರುದ್ಧನೇ. ಆ ರೂಪಗಳು ಮಧುನಾಡಿ ಅಂದ್ರೆ ಮಧುವಿನ ಛಿದ್ರಗಳು ಕೂಡ ಆಗಿವೆ. ಅಥರ್ವಾಂಗಿರ ಸಹ ಏವ ಮಧುಕೃತಃ ಇತಿಹಾಸ ಪುರಾಣಂ ಪುಷ್ಪಂ. ಅಥರ್ವ, ಅಂಗಿರಸ್ ಇತ್ಯಾದಿ ಹೆಸರುಗಳನ್ನು ಪಡೆದಂತಹ ಚಂದ್ರ ಇತ್ಯಾದಿ ದೇವತೆಗಳೇನಿದ್ದಾರೆ ಅವರೇ ಆ ಜೇನು ಹುಳುಗಳಿದ್ದಂತೆ ಭಗವಂತನನ್ನ ಅವರು ಪ್ರಕಟಪಡಿಸ್ತಾರೆ. ಈ ಅಥರ್ವ ವೇದ ಮತ್ತು ಇತಿಹಾಸ ಪುರಾಣ ಇತ್ಯಾದಿಗಳನ್ನ ಈ ಚಂದ್ರ ಮೊದಲಾದವರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಆ ಅನಿರುದ್ಧ ಎಂಬ ಜೇನನ್ನ ಈ ಜಗತ್ತಿಗೆ ಕೊಡ್ತಾರೆ. ಆ ಅನಿರುದ್ಧನೆಂಬ ಭಗವಂತನೇ ಸೂರ್ಯನ ಕಪ್ಪು ಬಣ್ಣದಲ್ಲಿದ್ದಾನೆ. ಎರಡೂ ಕಡೆ ಕಪ್ಪು ಅಂತಾನೆ ಬಂತು. ಈ ಪಶ್ಚಿಮ ದಿಕ್ಕಿನಲ್ಲಿ ಮತ್ತೆ ಉತ್ತರ ದಿಕ್ಕಿನಲ್ಲಿ ಎರಡೂ ಕೂಡ ಕೃಷ್ಣಂ ರೂಪಂ ಅಂತಾನೆ ಬಂತು. ಒಂದ್ ಕಡೆ ಕೃಷ್ಣ ಅಂತಂದ್ರೆ ಶ್ಯಾಮ ಅಂತ ಅರ್ಥವನ್ನ ಮುಂದೆ ಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ತೊಂದ್ ಕಡೆ ನೀಲ ಬಣ್ಣ
ಒಂದು ಕಪ್ಪು ಒಂದು ನೀಲ ಅಂತ ನಾವು ಹೀಗೆ ಅದರ ಅರ್ಥ ವ್ಯತ್ಯಾಸವನ್ನ ತಿಳ್ಕೊಳ್ಬಹುದು. ಅಥವೇ ಅಸ್ಯ ಊರ್ಧ್ವಾಹ ನಾಡ್ಯ ಮಧುನಾಮಕ ನಾರಾಯಣನ ಉಪಾಸನೆಯನ್ನ ಮುಂದೆ ಹೇಳ್ತಾರೆ. ಊರ್ಧ್ವಾಹ ರಶ್ಮಯ ತಾಹ ಏವ ಅಸ್ಯ ಊರ್ಧ್ವಾಹ ಮಧುನಾಡ್ಯ ಬ್ರಹ್ಮೈವ ಪುಷ್ಪಂ ತಾ ಆಪಃ ಅಮೃತಾಹ. ಆ ಮಧುನಾಮಕ ಛಿದ್ರಗಳು ಆ ಸೂರ್ಯನ ಊರ್ಧ್ವ ದಿಕ್ಕಿನ ಕಿರಣಗಳು. ಆ ಕಿರಣಗಳಲ್ಲಿರುವಂತಹ ರಶ್ಮಿ ನಾಮಕನಾದಂತಹ ನಾರಾಯಣನ ರೂಪಗಳಿವೆ. ಈ ಋಜುಗುಣಸ್ಥರಾದಂತಹ ದೇವತೆಗಳು ಅಲ್ಲಿ ಜೇನು ಹುಳದಂತಹ ಒಂದು ಪಾತ್ರವನ್ನ ವಹಿಸ್ತಾರೆ. ವೇದರಾಶಿಗೆ ಒಂದು ಹೂವು, ಸಮಗ್ರ ವೇದರಾಶಿ, ಉಳಿದೆಲ್ಲ ದೇವತೆಗಳು ವಸು, ರುದ್ರ, ಆದಿತ್ಯ ಮತ್ತೆ ಚಂದ್ರ ಮೊದಲಾದವರೆಲ್ಲರೂ ಕೂಡ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಇತ್ಯಾದಿಗಳನ್ನ ಪಾನ ಮಾಡ್ತಾರೆ. ಈ ಋಜುಗುಣಸ್ಥರಾದಂತಹ ದೇವತೆಗಳು ಸಕಲ ವೇದಗಳನ್ನು, ಸಕಲ ಶಾಸ್ತ್ರವನ್ನು ಕೂಡ ಹೂವಿನಂತಿರುವಂತಹ ಆ ವಾಂಗ್ಮಯವನ್ನ ಪಾನ ಮಾಡಿ ಅದರ ಅಮೃತದಂತ ಆ ಭಗವಂತನ ಸಾರವನ್ನ ಈ ಜಗತ್ತಿಗೆ ಕೊಡ್ತಾರೆ. ತೇವಾ ರಸಾನಾಂ ರಸಾಹ ವೇದಾಹಿ ರಸಾಹ ತೇಷಾಮೇತೆ ರಸಾಹ ತಾನಿ ವಾ ಏತಾನಿ ಅಮೃತಾನಾಂ ಅಮೃತಾನಿ ವೇದಾಹಿ ಅಮೃತಾಹ ತೇಷಾಮೇತಾನ್ ನಮೃತಾನಿ ಅಂತ. ಹೀಗೆ ಆ ಋಗ್ವೇದಾದಿಗಳು ವೇದ ಏನಿವೆ ಅವಕ್ಕೆ ಅಮೃತ ಅಂತ ಕರೀತಾರೆ. ಆ ಅಮೃತಗಳಿಗೆ ಅಮೃತತ್ವವನ್ನು ಕೊಟ್ಟಂತಹ ಭಗವಂತ ಅವನೇ ಅಮೃತಗಳಲ್ಲಿ ಅಮೃತ, ಅತ್ಯಂತ ಶ್ರೇಷ್ಠನಾದಂತಹ ಅಮೃತ ಅವನು, ಎಂದು ನಾಶವಿಲ್ಲದೆ ಇರುವಂತಹ ಒಂದು ಸಾರಭಾಗ. ನಾವು ತೈತ್ರಿಯ ಉಪನಿಷತ್ನಲ್ಲಿ ರಸೋ ವಯಸಃ ಸಂಹ್ಯೇವಾಯಂ ಲಬ್ಧ್ವಾ ಆನಂದಿ ಭವತಿ ಅಂತ ಹೀಗೆಲ್ಲ ಕೇಳಿರ್ತೀವಿ. ಭಗವಂತನ ರಸ ಅಂತ ಯಾಕೆ ಹೇಳ್ತೀವಿ? ಅದಕ್ಕೆಲ್ಲ ಇಲ್ಲೊಂದು ಅರ್ಥ ಇದೆ, ಸಾರಭಾಗ ಅಂತ ಅರ್ಥ. ಆಪೋಹಿಷ್ಟಾಮಯೋಭುವ ಅನ್ನೋ ಮಂತ್ರದಲ್ಲೂ ಕೂಡ ಯೋಗ ಶಿವತಮೋ ರಸಃ ತಸ್ಯ ಭಾಜೆ ತೇಹನಃ ಅಂತ ಆ ಆಪೋಹಿಷ್ಟಾಮಯೋಭುವ ಅನ್ನೋ ಮಂತ್ರದಲ್ಲಿ ಹೇಳ್ತೇವೆ. ಅಲ್ಲಿ ಆಪಹ ಅಂತಂದ್ರೆ ಜಲಾಭಿಮಾನಿ ದೇವತೆಗಳು ಅಂತ ಅರ್ಥ ಹೇಳ್ತೇವೆ. ಅದಲ್ಲದೆ ವೇದಾಭಿಮಾನಿ ದೇವತೆಗಳು, ವೇದಗಳು ಅಂತ ಆಪಹ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಹೇಳುವುದು ಇದೇ ಛಾಂದೋಗ್ಯ ಉಪನಿಷತ್ನಲ್ಲೇ ಇದೆ. ಮಧುನಾಮಕ ನಾರಾಯಣನ ಉಪಾಸನೆಯನ್ನು ವರ್ಣನೆ ಮಾಡಿದ ಉಪನಿಷತ್ ಭಾಗದ ಬಳಿಕ ಏನು ಭಾಷ್ಯ ಇದೆ, ಗುಹ್ಯಾದೇಶ ಬ್ರಹ್ಮಪದೇ ಯೋಗ್ಯ ಅಂತ. ಮುಂದೆ ಋಗ್ವೇದಾದೀನ್ಸ್ತು ತೇ ದೇವಾಹ, ಅಲ್ಲಿ ವೇದವಾಚ ಸುರೈಃಪೇಯ ಭೋಗ್ಯತ್ವಾದ ಆಪೀರಿತಾ ಅಂತ ಹೇಳಿ ವೇದವಾಕ್ಯಗಳನ್ನ ದೇವತೆಗಳನ್ನು ಪಾಲ ಮಾಡುವುದರಿಂದ ಆ ವೇದವಾಕ್ಯಗಳಿಗೆ ಆಪಹ ಅಂತ ಹೇಳ್ತಾರೆ. ಹಾಗಾದ್ರೆ ಆಪೋಹಿಷ್ಠ ಮನೋಭೋಹ ತಾನ ಊರ್ಜೆ ದಧಾತನ ಅನ್ನುವಲ್ಲಿ ಆಪಹ ವೇದಗಳೇ, ವೇದಾಭಿಮಾನಿ ದೇವತೆಗಳೇ, ಯೋಗಃ ಶಿವತಮೋ ರಸಃ, ನಿಮ್ಮ ಅತ್ಯಂತ ಮಂಗಳಕರವಾದಂತಹ ರಸ ಅಂದ್ರೆ ಸಾರಭಾಗ ಏನಿದೆ ಅಂದ್ರೆ ಈ ಪರಮಾತ್ಮ, ತಸ್ಯ ಭಾಜಯತೆ ಹನಃ, ಆ ಪರಮಾತ್ಮನನ್ನ ನಮಗೂ ಕೂಡ ನೀವು ಒಂದಿಷ್ಟು ಒದಗಿಸಿಕೊಡಿ, ಆ ಪರಮಾತ್ಮನೆಂಬ ಜೇನನ್ನ ನೀವು ಕೂಡ ನಮ್ಗೆ ಒಂದಿಷ್ಟು ಒದಗಿಸಿಕೊಡಿ ಅಂತ ಅರ್ಥ ಆಗ್ತದೆ ಆ ವೇದ ಮಂತ್ರಕ್ಕೆ. ರಸೋಹಮಪ್ಸು ಕೌಂತೇಯ ಅಂತ ಹೇಳಿ ಎಲ್ಲಾ ನೀರಿನಲ್ಲಿ ರಸ ಎಂಬ ಶಬ್ದದಿಂದ ರಸ ಎಂಬ ಒಂದು ಗುಣ ವೈಶಿಷ್ಟ್ಯವನ್ನು ಕೊಟ್ಟು ಭಗವಂತ ಇದ್ದಾನೆ. ಅದನ್ನೆಲ್ಲ ಭಗವದ್ಗೀತಾಕ್ಕನುಸಾರವಾಗಿ ಹಿಂದೆ ನೋಡಿದ್ದೇವೆ. ಆಪಹ ಅಂತಂದ್ರೆ ಆ ವೇದಗಳಿಗೇನೆ ಆಪಹ ಅಂತ ಹೆಸರು. ವೇದ ಪುಷ್ಪಾಭಿತಾಹ ಸ್ಮೃತಾಹ, ಯಾಕೆಂದ್ರೆ ಜ್ಞಾನ ಪೋಷಕರತ್ವ ಇಲ್ಲೇ ಭಾಷ್ಯದಲ್ಲಿ ಬಂದಿದೆ. ನಮ್ಮ ಜ್ಞಾನಕ್ಕೆ ಪೋಷಣೆಯನ್ನು ಒದಗಿಸುವುದರಿಂದ ವೇದಗಳಿಗೇನೆ ಪುಷ್ಪ ಅಂತ ಹೇಳ್ತಾರೆ. ಆಪಹ ಹೂವಿನಂತಿರುವ ವೇದಗಳೇ, ನೀವು ಯಹ ಶಿವತಮಃ ರಸಃ, ಅತ್ಯಂತ ನಿಮ್ಮ ಮಂಗಳಕರವಾದಂತಹ ರಸ. ಒಂದು ಜೇನುತುಪ್ಪವನ್ನು ನಾವು ಕುಡಿದ್ರೆ ಕೇವಲ ನಮ್ಮ ಆರೋಗ್ಯ ಸುಧಾರಣೆ ಆದೀತು. ಆದರೆ ಪರಮಾತ್ಮನೆಂಬ ಜೇನನ್ನು ಪಾನ ಮಾಡಿದ್ರೆ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಎಲ್ಲವೂ ಕೂಡ ಸುಧಾರಿಸಿ ಮನುಷ್ಯ ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯವಂತವಾದಂತಹ ಬಾಳನ್ನು ಬದುಕಲಿಕ್ಕಾಗ್ತದೆ. ಅದಕ್ಕಾಗಿ ಯೋ ಶಿವತಮೋ ರಸಃ ಅನ್ನೋ ಮಂತ್ರಕ್ಕೆ ಇಂಥ ಈ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನ ತಿಳ್ಕೊಳ್ಬೇಕು. ಅಲ್ಲಿ ಛಾಂದೋಗ್ಯ ಭಾಷ್ಯದಲ್ಲಿ ಅನ್ನಾದ್ಯ ಸರ್ವಾನುಗ್ರಹ ಶಕ್ತಿತ್ವಾತ್ ಅನ್ನಾದ್ಯ, ಎಲ್ಲರಿಗೂ ಶಕ್ತಿ ಕೊಡುವಂಥವನಾದ್ರಿಂದ ಅವನ್ನ ಅನ್ನಾದ್ಯ ಅಂತ ಹೇಳ್ತಾರೆ. ನಮಗೆ ಅವನಿಗೆ ರಸಾದ್ಯ ಯಾಕೆ ಹೇಳ್ತಾರೆ ಅಂದ್ರೆ ಬಲರೂಪತಃ,
ಬಲಸ್ವರೂಪನಾದ್ರಿಂದ ಅವನಿಗೆ ರಸ ಅಂತ ಹೇಳ್ತಾರೆ. ಅವನನ್ನು ಪಾನ ಮಾಡಿದವರಿಗೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಬಲ ಬರ್ತದೆ. ಅದನ್ನ ಛಾಂದೋಗ್ಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳಿದ್ದಾರೆ. ಮುಂದೆ ಸಂಸ್ಥಿತ ಸೂರ್ಯಮಂಡಲೇ ಋಕ್ಪ್ರೋಕ್ತೋ ಲೋಹಿತಾಕಾರ, ಋಗ್ವೇದದಲ್ಲಿರುವಂತಹ ಕೆಂಬಣ್ಣದ ವಾಸುದೇವ ಅವನು ಜೇನುತುಪ್ಪ ಅಂತ ಕರೆಸ್ಕೊಂಡಿದ್ದಾನೆ. ಸಂಕರ್ಷಣ ಶುಕ್ಲವರ್ಣ, ಬಿಳಿ ಬಣ್ಣದ ಸಂಕರ್ಷಣ ಯಜುರ್ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ನಾವು ಯಾವ್ಯಾವ ವೇದಿಗಳು, ಋಗ್ವೇದಿಗಳು, ಯಜುರ್ವೇದಿಗಳು ಅಂತ ಏನು ಕರೆಸ್ಕೊಂಡಿರ್ತೀವಲ್ಲ, ನಮ್ಮ ವೇದದಿಂದ ಯಾವ ಭಗವಂತನ ರೂಪ ಪ್ರತಿಪಾದ್ಯವಾಗಿದೆ, ಅದು ಯಾವ ಬಣ್ಣದ್ದು ಅಂತ ಅನ್ನೋದನ್ನೆಲ್ಲ ಇಲ್ಲಿ ತಿಳ್ಕೊಳ್ಬಹುದು. ಆ ವಾಸುದೇವನೇ ಪ್ರಾಚ್ಯ ರಶ್ಮಿಸು ಸಂಸ್ಥಿತ, ಪೂರ್ವ ದಿಕ್ಕಿನ ಸೂರ್ಯಕಿರಣಗಳಲ್ಲಿದ್ದಾನೆ. ಮತ್ತೆ ಸಂಕರ್ಷಣ ದಕ್ಷ ರಶ್ಮಿಷು, ದಕ್ಷಿಣ ದಿಕ್ಕಿನ ಕಿರಣಗಳಲ್ಲಿದ್ದಾನೆ. ಪ್ರದ್ಯುಮ್ನ ಶ್ಯಾಮವರ್ಣ, ಶ್ಯಾಮಲ ವರ್ಣದ ಪ್ರದ್ಯುಮ್ನ ಸಾಮವೇದದಲ್ಲಿದ್ದಾನೆ. ಅವನು ಪಶ್ಚಿಮ ದಿಕ್ಕಿನ ಕಿರಣಗಳಲ್ಲಿದ್ದಾನೆ. ಅನಿರುದ್ಧ ಸುನೀಲ, ನೀಲವರ್ಣದ ಅನಿರುದ್ಧ ಇತಿಹಾಸ ಪುರಾಣಗಳಲ್ಲಿದ್ದಾನೆ ಮತ್ತು ಉತ್ತರ ದಿಕ್ಕಿನ ಕಿರಣಗಳಲ್ಲಿದ್ದಾನವನು. ಹೀಗೆ ಕೇತವ ಅಂತಂದ್ರೆ ಉತ್ತರ ದಿಕ್ಕಿನ ಕಿರಣಗಳು, ಪಶ್ಚಿಮದ ಕಿರಣಗಳು, ದಕ್ಷಿಣದ ಕಿರಣಗಳು, ಪೂರ್ವದ ಕಿರಣಗಳು, ಮೇಲ್ಮುಖವಾದ ಕಿರಣಗಳು, ಇವೆಲ್ಲವೂ ಕೂಡ ಆಯಾ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣ ಎಂಬ ಭಗವಂತನ ರೂಪಗಳಿಗೆ ಪ್ರತೀಕವಾಗಿವೆ ಅಂತ ವ್ಯಾಪಕವಾದಂತಹ ಅನುಸಂಧಾನವನ್ನ ಆ ಕೇತವ ಅನ್ನೋ ಶಬ್ದದಿಂದ ನಾವು ಮಾಡ್ಕೊಳ್ಬಹುದಾಗಿದೆ. ಇದಿಷ್ಟು ಉದಿತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವ ದೃಶೇ ವಿಶ್ವಾಯ ಸೂರ್ಯಂ, ಆ ಮಂತ್ರ ಕೂಡ ಅದನ್ನೇ ಹೇಳ್ತಾ ಇದೆ. ಜೇನು ಹುಳುಗಳು ಜೇನುತುಪ್ಪವನ್ನು ತಯಾರು ಮಾಡೋದು ಅದಕ್ಕೆ ಜಗತ್ತಿಗೆ ಜೇನನ್ನ ಹಂಚಲಿಕ್ಕಾಗಿಯೇ. ಹಾಗೆ ಈ ಸೂರ್ಯಕಿರಣಗಳು ಆ ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ನಾರಾಯಣನ ಆ ರೂಪಗಳನ್ನ ಹೊತ್ತು ಆ ರೂಪಗಳಿಗೆ ಅವು ಪ್ರತೀಕ ಆಗಿ ಇರುವುದು ಯಾಕೆ ಅಂದ್ರೆ ಜಗತ್ತಿಗೆ ಅವನನ್ನ ತೋರಿಸ್ಲಿಕ್ಕಾಗಿ ಅನ್ನುವ ಅರ್ಥವನ್ನ ನಾವು ಆ ಮಂತ್ರದಿಂದ ಮಾಡ್ಕೊಳ್ಬಹುದಾಗಿದೆ. ಇದರ ಅನುಸಂಧಾನ ಇಲ್ಲಿಗೆ ಮುಕ್ತಾಯ ಕಂಡಿದೆ.